ನಾಂಡ ಇಂತ ಪನ್ನೀರ್ ಬರ ಮಲ್ಪ ಅವು ಒಂದು ತಿಂಗಳಿಗೆ ಬರೆಯರ ಹಾಕಿ ಅವು ಬೋಡಾಯಿ ನನ್ನ ತಂದು ಕೊತ್ತಂಬರಿ ಬೋಡು ಜೀರಿಗೆ ಬೋಡು ಒಂದೆಂತ ಸಾಮಾನು ಬರ್ತದೆ ಬರೀಲಿಲ್ವ ನೀನು ಬಾಕಿ ಆಯಿತು ಬರುದಿಲ್ಲ ಅವರು ಇಜ್ಜಿ ಈಗ ಡಬ್ಬಾಟೆ ಫುಲ್ ಉಂಟು ಅಂಗಡಿಗೆ ಸ್ಪ್ರೈಟ್ ತರಲಿಕ್ಕೆ ಎಲ್ಲರೂ ಸಹ ಅವ್ರು ನೋಡಿ ಅವರು ಸರೋಜಿನಿ ಅಕ್ಕ ಅಲ್ಲಿ ಮೇಲೆ नहीं आता हूँ दी मम्मी तू दी ಥ್ಯಾಂಕ್ ಯು. चलो ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನಿದ್ದೇನೆ ನನ್ನ ಅಣ್ಣನ ಮನೆ, ಅಂದರೆ ಅಮ್ಮನ ತಂಗಿಯ ಮನೆಯಲ್ಲಿದ್ದೇನೆ. ನನ್ನ ಜೊತೆಯಲ್ಲಿ ಅಶ್ವಿನಿ ಅಕ್ಕ ಕೂಡ ಬಂದಿದ್ದಾರೆ. ನಾಳೆ ಸಣ್ಣ ಚಿಕ್ಕಮ್ಮ ಎಲ್ಲ ಬರುವವರಿದ್ದಾರೆ. ಹಾಗೆ ಒಂದೆರಡು ದಿನ ರಜೆ ಇತ್ತು, ಹಾಗೆ ಇಲ್ಲಿಗೆ ಬಂದಿದ್ದೇನೆ ನಾನು. ಇದೆಲ್ಲ ಚಿಕ್ಕಮ್ಮನವರದ್ದು ತೋಟ. ನನ್ನ ಚಿಕ್ಕಮ್ಮನವರು ಹೊಸ ಮನೆ ಕಟ್ತಾ ಇದ್ದಾರೆ, ಸೊ ಅದು ಅಲ್ಲಿ ಇರುವಂಥದ್ದು. ನಾವೀಗ ಕೆಳಗೆ ಮನೆಗೆ ಹೋಗ್ತಾ ಇದ್ದೇವೆ. ಈಗ ವಾಸ ಇರೋ ಮನೆ ಕೆಳಗೆ ಇರೋದು, ಇದು ಮೇಲೆ ಎತ್ತರದಲ್ಲಿರೋದು. ಈಗ ಕೆಳಗೆ ನಾವು ಹೋಗಬೇಕು. ಸೊ ಇದೆಲ್ಲ ಸಣ್ಣ ಸಣ್ಣ ಅಡಿಕೆ ಗಿಡಗಳು. ಸೇಮಿಗೆ ಮಾಡಲಿಕ್ಕೆ ಉಂಟಂತೆ, ಹಾಗೆ ಬಾಳೆ ಎಲೆಯನ್ನು ಕಡಿತಾ ಇದ್ದಾರೆ. डकली माल को जेवल्या वेतर नाका बघाले वाटी नाही गा चला उले आले आम्हाला होता तेवे तेवे करले तेवे हो तेवले टाकपाल चला बारे चला ಅರ್ಚನ ಬಿದ್ರೆ ನಾವು ಸಾಧಾರಣ ಅಲ್ಲಿಂದ ಹೀಗೆ ಇಳ್ಕೊಂಡ್ಬಂದ್ವಿ ನೋಡಿ. ಇವರಿಬ್ಬರಿದ್ದಾರೆ ಜೊತೆಯಲ್ಲಿ. ಈಗ ಇನ್ನು ಕೆಳಗೆ ಹೀಗೆ ಹೋಗಬೇಕು. कंप्लेंट ಸಾಲಂದು ಕೊನಾತು ಮಾಡಿ ನಾನು ಊಟದಲ್ಲಿ ಪೈಕಂತೆ ಮಾಡಿ ಮಾರುಲ್ಲ ನಾನು ವಿಚಾರ ತೋರಿಸಿ ಮಾರುಂಟೆ ಮಾತರಿ ಕಾಯ್ತದೆ ಏಕದಷ್ಟ ಈ ಕುಲುಂಗಲ್ ಒಂಚಾಗ ಕೈ ತಿರ್ಕೊಂಡು ಹತ್ತು ತಿರ್ಕೊಂಡೆ ಯಾಕೆ ಈಗ ಕುಲುಂಗಲಿಂದ ನಾಯ್ತರು ಯಾಕೆ ಸಂಬಲ್ ಊಟ ಬಿಕ್ಕೆ ನನಗೆ ಕೊನಾದ ಕೋರ ಅಂತ ಮುಟ್ಟಿದ್ದೆ.
ಪಡ್ಸಿ ഇത്ര ഇഷ്ടമായിട്ട് പറ്റണേ ഇത് ബുക്കൊരാഴ്ച കണത്തോടെ ബൈക്ക് പോയി ഞാൻ ಒಂದು ಸರ್ಚಿಂಗ್ ಆಗ್ತುಂಟು ನೋಡಿ. माझ्या घरात 2 हजार धावतं 2 महिन्याची मात्र कुठे येतो म्हणून नाही मावशी गुड अशी वाटतं का ನಾವು ಗೋಣಿ ಎಲ್ಲ ಹಿಡ್ಕೊಂಡು ಅಡಿಕೆ ಹೆಕ್ಲಿಕ್ಕೆ ಬಂದಿದ್ದೇವೆ. ಇದು ನನ್ನ ಚಿಕ್ಕಮ್ಮ ಅಶ್ವಿನಿ ಅಕ್ಕ. ಇಲ್ಲಿ ಮೇಲೆ ಕಾಕ ತೆಗಿತಾ ಇದ್ದಾರೆ. तोंडाने पडतीच बो ಚಿಕ್ಕಮ್ಮ ನೋಡಿ ಅಲ್ಲಿ ಹಿಂದೆ ಹೆಕ್ತಾ ಇದ್ದಾರೆ. ಚೀಲ ಕೂಡ ಈಚೆಗೆ ಇದರಲ್ಲಿ ಆಯ್ತು ಅದು ಕೊಡು ಚೀಲ ಅಬ್ಬೆ ಹಾಯ್ ಹಾಯ್ ಚೀಲ ಕೂಡ अप्पा जेन आयला सगळं काढ्या आयले ना जेन काढताले तांसा एक पेज देऊ ना दंपरचे मग पैसे देऊन दाड्या जाऊन देत मला बर्फी नेक बर्फना बोटची म्हणाया ಏನ್ನ ಚಲ ಇನ್ನೊಂದು ಉಂಟು. चल अन्ना बात करायची आता ती काय आता ना दाखला पुढे घ्या पटलं सोडलं तर बघून हे पावले का घरात घेऊन शोध घे सगळी घेऊन येतात गीत घालले
ಓಯ್ ಮಗೆ ಚಾರ್ ಕುಟ್ಟಿದೆ ಉಂಟನಾ ನಂಡ ಇಂಥ ಪನ್ನೀರ್ ಬರ ಮಲ್ಪ ಅವು ಒಂದು ತಿಂಗಳಿಗೆ ಬರೆಯರ್ ಹಾಕುದೆ ಅವು ಬೋಡಾಯಿ ನನ್ನ ತನಕ ಕೊತ್ತಂಬರಿ ಬೋಡು ಜೀರಿಗೆ ಬೋಡು ಒಂದೆಂತ ಸಾಮಾನು ಬರ್ತದೆ ಬೈಲಿಲ್ವ ನೀನು ಬಾಕಿ ಬರುದಿಲ್ಲ ಅವು ಇಜ್ಜಿ ಈಗ ಡಬ್ಬಟೆ ಫುಲ್ ಉಂಟು ಮುಕ್ಕಾಲ್ ಡಬ್ಬ ಉಂಟು ಇಲ್ಲ ಒಬ್ಬ ಖಾಲಿ ಯಾರಿಗೆ ಅವು ಅಂತ ಖಾಲಿ ಹಾಕೊಂಡು ಹೆಂಚಾಗ್ತದ ಅಷ್ಟೇನ ಅದೊಂದು ಹೆಚ್ಚು ಮಗು ಈಗ ಇವತ್ತು ಬೆಂದಿ ಅಡಿಯಕ್ಕಿಲ್ಲ ಆಯ್ತು ಅದನ್ನೊಮ್ಮೆ ಹೆಚ್ಚು ಕೊಡು ಇವತ್ತು ಬೆಂದಿ ಆಗಿರ್ತಿಲ್ಲ ಬಂಟದಲ್ಲಿ ಯಾಕಮ್ಮಿ ಗೊತ್ತಾ ಈ ಬೇಜಾರು ಪಾನಿಯಲ್ಲೆಲ್ಲ ಬಿತ್ತರು ಅವಳ ಮನೆಯಲ್ಲಿ ಬೆಳೆಸಿದ ಪಡವಲಕಾಯಿ ಅದನ್ನು ತಂದಿದ್ದಾಳೆ ನೋಡಿ ಇಲ್ಲಿಗೆ. ಮನೆ ಪಟ್ಟ ಕಳಿಸಿದ್ಯಾ? ಚಿಕ್ಕಪ್ಪ ಅಡಿಕೆಯನ್ನು ತೆಗೆದಿದ್ದಾರಲ್ಲ, ಸೊ ಅಡಿಕೆನೆಲ್ಲ ಇಲ್ಲಿ ಬಿಡಿಸಿ ಹಾಕಿದ್ದಾರೆ ನೋಡಿ. ಇದು ನನ್ನ ಚಿಕ್ಕಪ್ಪನ ಮನೆ, ಇದು ಓಲ್ಡ್ ಮನೆ, ಹೊಸ ಮನೆ ಮೇಲೆ ಕಟ್ತಾ ಇದ್ದಾರೆ. ಇಲ್ಲಿ ನೋಡಿ ಮನೆ ಎದುರು ಇನ್ನೊಂದು ಮನೆ ಉಂಟು, ಅಲ್ಲಿ ಹೆಚ್ಚು ಪಟ್ಟಂಗ ಹೊಡಿತಾ ಇದ್ದಾಳೆ. ಅಂಗಡಿಗೆ ಸ್ಪ್ರೈಟ್ ತರಲಿಕ್ಕೆ ಎಲ್ಲರೂ ಸಹ ಅವರು ನೋಡಿ, ಅವರು ಸರೋಜಿನಿ ಅಕ್ಕ. ನಾನು ಆಗ ತೋರಿಸಿದ್ದೆಲ್ಲ ಅದು ಚಿಕ್ಕಪ್ಪನ ಮನೆ. ಸೊ ನಾವು ಅಲ್ಲಿ ಬಂದವರೆಲ್ಲ ಇಲ್ಲಿ ವಿಸಿಟ್ ಹಾಕಿ ಹೋಗ್ಲಿಕ್ಕೆ ಉಂಟು ನೋಡಿ. ಇವರು ಸಹ ಬಂದು ಕೂತಿದ್ದಾರೆ ಈಗ. ಇವರು ನನ್ನ ಸಣ್ಣ ಚಿಕ್ಕಮ್ಮ. ಇಲ್ಲಿ ಮಾತಾಡಿಗೆ ಇಲ್ಲಿಂದ ಒಂದು ಶಾಪಿಗೆ ಹೋಗ್ಲಿಕ್ಕೆ ಉಂಟು. ಜ್ಯೂಸ್ ಬೇಕಂತ ಎಲ್ಲರಿಗೆ, ಜ್ಯೂಸ್ ತರಲಿಕ್ಕೆ ಅಂತ ನಾವೀಗ ಶಾಪಿಗೆ ಹೊರಟಿದ್ದೇವೆ. ಮಗು ತಕೊಳ್ಳಿ ಒಂದೊಂದು ವಿಕಾಸ. ಸೊ ನಾವು ನಮ್ಮ ಕೆಲಸ ಎಲ್ಲ ಮುಗಿಸಿ ಚಿಕ್ಕಮ್ಮನ ಮನೆಯಿಂದ ನಮ್ಮ ಮನೆಗೆ ಹೊರಟಿದ್ದೇವೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.